ಯಾವ ಕಾಣ್ಲಿದ್ದು ಮಂಜ ಆಕೈತೆ, ಪರಿ ಬಂದು ಮಂಜ ಆಕೈತೆ, ನರ ಕಮ್ಜೋರ್ ಆಗಕೈತೆ. ಅದು ಯಾವುದೇ ಕಾಯಿಲೆ ಇರಲಿ ಅದು ಬರುವ ಮುನ್ನ ಎಚ್ಚರ ಹತೋಟಿ ಅಗತ್ಯ. ಡಾಕ್ಟರ್ ಮೊಹಮ್ಮದ್ ಹುಸೇನ್. ರಾಯಚೂರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೊಪ್ಪರ ಮತ್ತು ಸಮುದಾಯ ಆರೋಗ್ಯ ಕೇಂದ್ರ ಕೊಣಚಪ್ಲಿ ಗ್ರಾಮದಲ್ಲಿ ಪಿಪಿಎಚ್ಎಫ್ ಅನುಷ್ಠಾನಗೊಳಿಸುತ್ತಿರುವ ಜಿ ಹೆಲ್ತ್ ಕೇರ್ ಬೆಂಬಲದೊಂದಿಗೆ ಮಹಿಳಾ ಕ್ಷೇಮ ತಪಾಸಣೆ ಶಿಬಿರ ಉದ್ಘಾಟಿಸಿ ಮಾತನಾಡಿದರು. ಯಾವುದೇ ಕಾಯಿಲೆ ಇರಲಿ ಅದು ಬರುವ ಮುನ್ನ ಅದರ ತಪಾಸಣೆ ಅಗತ್ಯ. ಪ್ರಣ ಸಂಸ್ಥೆಯವರು ಉಚಿತವಾಗಿ ಬಾಯಿ ಕ್ಯಾನ್ಸರ್, ಸ್ತನ ಕ್ಯಾನ್ಸರ್ ಮತ್ತು ಗರ್ಭಕಂಠ ಕ್ಯಾನ್ಸರ್, ಬಿಪಿ, ಶುಗರ್, ಕಣ್ಣು, ಹಲ್ಲು ಸಮಸ್ಯೆಗಳಿಗೆ ಪ್ರಥಮ ಹಂತದ ತಪಾಸಣೆಯನ್ನು ಉಚಿತವಾಗಿ ಮಾಡಿ ಬಡ ಮಧ್ಯಮ ವರ್ಗದ ಜನರ ಖರ್ಚು ವೆಚ್ಚ ಉಳಿಸುತ್ತಿದ್ದಾರೆ. ನೀವು ಇದ್ದಂತಹ ನಿಮ್ಮ ಗ್ರಾಮಕ್ಕೆ ಬಂದು ಮಾಡಿಸುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ತಾಂತ್ರಿಕ ಸಲಕರಣೆ, ವೈದ್ಯಕೀಯ ಸೌಲಭ್ಯ ಕೂಡ ಸಂಸ್ಥೆಯಿಂದ ಸಿಗಲಿದೆ. ಇದರ ಸದುಪಯೋಗ ಪಡೆದುಕೊಳ್ಳಲು ತಿಳಿಸಿದರು. ಪಿಪಿಎಚ್ಎಫ್ ವೈದ್ಯ ಮಿತ್ರರೇ ಹಾಗೂ ಕೋಣಚಪ್ಳಿ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಮಲ್ಲಿಕಾರ್ಜುನಗೌಡ್ರೆ ಹಾಗೂ ಕೊಪ್ಪರ ಗ್ರಾಮದ ಜನರೇ, ಈ ಒಂದು ದಿನ ಏನದ ಪೀಪಲ್ ಟು ಪೀಪಲ್ ಹೆಲ್ತ್ ಫೌಂಡೇಶನ್ ಅನ್ನೋದು ಒಂದು ಎನ್ ಜಿ ಒ ಅಂತಂದರೆ ಸರ್ಕಾರೇತರ ಒಂದು ಸಂಸ್ಥೆ. ಇದೇನು ಮಾಡ್ತತೆ, ಬೇರೆ ಬೇರೆ ಇಲಾಖೆಗಳ ಬೇರೆ ಬೇರೆ ಸ್ಥಳಗಳಲ್ಲಿ ಏನದ ಜನರಿಗೆ ಉಪಯೋಗ ಆಗ್ತಕ್ಕಂಥ, ಜನರಿಗೆ ಸಹಾಯ ಆಗ್ತಕ್ಕಂಥ ಒಂದು ಏನದ ಕೆಲವೊಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇರ್ತಾರೆ. ಈಗ ನಾವು ಇವರ ಸಹಯೋಜನೆಯೊಂದಿಗೆ ಪೀಪಲ್ ಟು ಪೀಪಲ್ ಹೆಲ್ತ್ ಫೌಂಡೇಶನಲ್ಲಿ ಪ್ರಾಣ ಪ್ರಾಜೆಕ್ಟ್ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಾರೆ. ಈ ಪ್ರಾಜೆಕ್ಟ್ ಪ್ರಕಾರ ಬೇರೆ ಬೇರೆ ಹಳ್ಳಿಗಳಿಗೆ ಹೋಗಿ ಏನದ ಒಂದು ಹೆಲ್ತ್ ಶಿಬಿರ, ಹೆಲ್ತ್ ಕ್ಯಾಂಪ್ ಅಂದರೆ ತಪಾಸಣೆ ಶಿಬಿರಗಳನ್ನ ಹಮ್ಮಿಕೊಳ್ತಾ ಇದ್ದಾರೆ. ತಪಾಸಣೆ ಶಿಬಿರ ಅಂತಂದರೆ ಬರೀ ಚೆಕಪ್ ಮಾಡೋದಷ್ಟೇ. ಇಲ್ಲಿ ಎಲ್ಲೂ ಸುಕ್ಕನೇನದ ಚಿಕಿತ್ಸೆ ಸಿಗಂಗಿಲ್ಲ, ಟ್ರೀಟ್ಮೆಂಟ್ ಸಿಗಂಗಿಲ್ಲ. ಗುಳಿಗೆಗಳು ನೋಡ್ತಿರ್ಬೋದು ನೀವೆಲ್ಲ, ಕಡಿಮೆ ಸಿಗ್ತಾವೆ ಗುಳಿಗೆಗಳು ಇಲ್ಲೆಲ್ಲ. ಇದು ಎದ್ರ ಸಲುವಾಗಿ ಶಿಬಿರ ಮಾಡ್ತೀವಿ ಅಂತಂದರೆ ಕಣ್ಣಿನ ದೃಷ್ಟಿ ಪ್ರಾಥಮಿಕ ಹಂತದಲ್ಲಿ. ಈ ಕಣ್ಣಿನ ದೃಷ್ಟಿ ನಿಮಗೆ ಕಣ್ಣು ಮಂಜ ಆಗಕೈತೆ ಅಂತ ಗೊತ್ತಿರ್ತದೆ. ಯಾವ ಕಾಣ್ಲಿದ್ದು ಮಂಜ ಆಗೈತೆ, ಪರಿ ಬಂದು ಮಂಜ ಆಗೈತೆ, ನರ ಕಮ್ಜೋರ್ ಆಗಕೈತೆ ಅದು ಅಂತ ಗುರ್ತು ಮಾಡ್ಕೋಬೇಕಂದ್ರೆ ಹೆಂಗೆ ಗುರ್ತು ಮಾಡ್ಕೋಬೇಕು? ನೀವು ಅಲ್ಲಿ ತನಕ ಹೋಗೋ ಅವಶ್ಯಕತೆ ಇಲ್ಲ. ನಿಮ್ಮ ಊರಿಗೆ ಬಂದರೆ ಇವತ್ತು ಊರಿನಾಗಿರ್ತಕ್ಕಂಥವ್ರು ಎಲ್ಲರೂ ಏನದ ಅದನ್ನು ಸದುಪಯೋಗ ಮಾಡ್ಕೊಂಡು ಕಣ್ಣಿನ ದೃಷ್ಟಿ ತಪಾಸಣೆ ಮಾಡಿಸ್ಕೊಳ್ಳೋದಾಗಿರಲಿ. ಈಗ ಹೆಣ್ಮಕ್ಳು ಇರ್ತೀರಿ, ಹೆಣ್ಮಕ್ಳು ಮುಟ್ಟಿನ ತೊಂದರೆ ಏನಾದರೂ ಇರ್ಬೋದು, ಅದನ್ನು ಯಾರ ಮುಂದೆ ಹೇಳ್ಕೋಬೇಕು? ಡಾಕ್ಟ್ರ್ ಬಂದಿರ್ತಾರೆ, ಅವ್ರ ಮುಂದೆ ನೀವು ಮುಟ್ಟಿನ ತೊಂದರೆಗಳನ್ನ ಹೇಳ್ಕೋಬೋದು. ಹೇಳ್ಕೊಂಡ ತಕ್ಷಣ ಮುಟ್ಟಿನ ತೊಂದರೆ ನಿಮಗೆ ಆ್ಯಕ್ಚುಲಿ ಏನಾದ ಯಾವ ಕಾರಣದಿಂದ ಆಗೋ ಸಾಧ್ಯತೆ ಇರ್ತಾವ, ಭಾಳಷ್ಟು ಕಾರಣಗಳು ಇರ್ತಾವೆ. ಪ್ರಾಥಮಿಕ ಹಂತದಲ್ಲಿ ಯಾವ ಕಾರಣದಿಂದ ಆಗ್ಬೋದು ಅಂತ ಅಂದಾಜು ಮಾಡ್ಕೊಂಡು ನಿಮಗೆ ತಿಳಿಸ್ಕೊಡ್ತಾರೆ ಎಲ್ಲಿಗೆ ಹೋಗ್ಬೇಕು. ಸಿಬ್ಬಂದಿ ಓಂಕಾರ್ ಮಾತನಾಡಿ, ಪಿಪಿಎಚ್ಎಫ್ ನಮ್ಮ ಸಂಸ್ಥೆಯು ಉಚಿತ ಶಿಬಿರ ಮೂಲಕ ಗ್ರಾಮೀಣ ಜನರ ಆರೋಗ್ಯ ಹಿತದೃಷ್ಟಿಯಿಂದ ಆರೋಗ್ಯ ತಪಾಸಣೆ ಕೈಗೊಂಡಿದೆ. ಶುಗರ್, ಬಿಪಿ ಅನ್ನೋದು ಇತ್ತೀಚೆಗೆ ಪ್ರತಿ ಮನೆಯಲ್ಲೂ ಕಾಣುವ ಸಾಮಾನ್ಯ ಕಾಯಿಲೆ. ಇಂತಹ ಕಾಯಿಲೆ ಬಗ್ಗೆ ಇನ್ನೂ ಜನರಿಗೆ ತಿಳಿದಿರುವುದಿಲ್ಲ. ಅದನ್ನ ಯಾವ ರೀತಿ ಹತೋಟಿ ತರಬೇಕೆನ್ನುವುದು ನಮ್ಮ ಸಂಸ್ಥೆಯು ಸರ್ಕಾರದ ಆರೋಗ್ಯ ಇಲಾಖೆಯ ಸಹಕಾರದೊಂದಿಗೆ ಮಹಿಳಾ ವೈದ್ಯರಿಂದ, ಹಲ್ಲು ತಜ್ಞರಿಂದ ಮತ್ತು ಕಣ್ಣು ತಜ್ಞರಿಂದ ಉಚಿತ ತಪಾಸಣೆ ಮಾಡುತ್ತಿದೆ ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಸ್ತ್ರೀ ತಜ್ಞರು ಡಾಕ್ಟರ್ ಅಪೇಕ್ಷಾ, ದಂತ ವೈದ್ಯ ವಿಷ್ಣು, HIO ಹುಸೇನ್ ಬಾಷಾ, ನಾಗರಾಜ್, CHO ರಾಯಣ್ಣ, PHCO ನಿರ್ಮಲಾ, ಶಕುಂತಲಾ ದೇಸಾಯಿ, ಪಿಪಿಎಚ್ಎಫ್ನ ಸಿಬ್ಬಂದಿ ಓಂಕಾರ್, ಪೂಜಾ, ನಾಗರತ್ನ, ಪ್ರಭಾಕರ್, ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು, ಗ್ರಾಮದ ಮುಖಂಡ ಮಲ್ಲಿಕಾರ್ಜುನಗೌಡ ಸೇರಿದಂತೆ ಇನ್ನೂ ನೂರಾರು ಜನರು ಭಾಗಿಯಾಗಿದ್ದರು.